ಹಾಯ್ ಫ್ರೆಂಡ್ಸ್, ನಾನಿವತ್ತು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ನಲ್ಲಿ ತುಂಬ ಈಸಿಯಾಗಿ ವಿತಿನ್ 3 ಮಿನಿಟ್ಸ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ನೀವು ಯಾವ ಸೈಬರ್ಗೆ ಹೋಗೋದು ಬೇಕಾಗಿಲ್ಲ. ಮೊದಲಿಗೆ ನೀವೇನು ಮಾಡಬೇಕಾಗುತ್ತಂದರೆ ಮೊಬೈಲ್ನಲ್ಲಿ ಆಧಾರ್ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ. ಆಧಾರ್ ಇದರಲ್ಲಿ UIDAI ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಆಧಾರ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಇದೆ, ನಿಮ್ಮ ಕಂಫರ್ಟಬಲ್ ಲ್ಯಾಂಗ್ವೇಜ್ ತೊಗೋಬೋದು. ಇಲ್ಲಿ ನಾನು ಇಂಗ್ಲೀಷ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು 2-3 ಥರ ಇದೆ. ನಾನು ಒಂದು ಟೈಪಲ್ಲಿ ತೋರಿಸ್ತಿದ್ದೀನಿ, ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಪ್ಡೇಟ್ ಡೆಮೋಗ್ರಫಿಕ್ ಡೇಟಾ ಆ್ಯಂಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಗಿನ್ಗೆ ಹೋದರೆ ನೀವು ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗಡೆ ಕೊಟ್ಟಿರೋವಂಥ ಒಂದು ಕ್ಯಾಪ್ಚಾ ಎಂಟರ್ ಮಾಡಬೇಕು. ಅದಕ್ಕೆ ಕ್ಯಾಪ್ಚಾ ಕೆಲವೊಂದು ಸಲ ಬರೋದಿಲ್ಲ, ಅದನ್ನು ರೀಫ್ರೆಶ್ ಮಾಡಬೇಕಾಗುತ್ತೆ. ಸರ್ವರ್ ಡೌನ್ ಇದ್ದಾಗ ಮಾತ್ರ ಆ ಥರ ಆಗುತ್ತೆ. ಸೊ ರಿಫ್ರೆಶ್ ಮಾಡಿದ್ರೆ ನಿಮಗೆ ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚಾ ಕೆಳಗಡೆ ಎಂಟರ್ ಮಾಡಿ ನೀವು ಸೆಂಡ್ OTP ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಸೆಂಡ್ OTP ಕ್ಲಿಕ್ ಮಾಡಿದ್ರೆ ನೀವು ಯಾವ ನಂಬರ್ನ ಕೊಟ್ಟಿರ್ತೀರೋ ಆ ನಂಬರ್ಗೆ ನಿಮ್ಮದು ಒಂದು OTP ಬರುತ್ತೆ. ನೀವು ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ OTP ಬರುತ್ತೆ. ಸೊ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ಇರಬೇಕಾಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು OTP ಬಂತು. OTP ಹಾಕಿದ್ರೆ ನೆಕ್ಸ್ಟ್ ನಿಮಗೆ ಲಾಗಿನ್ ಕೇಳುತ್ತೆ. ಈ ಥರ ಬರುತ್ತೆ ಆಧಾರ್ OTP ಅಂತೇಳಿ. ಅದನ್ನು ನೀವು ಯಾವುದೇ ಕಾರಣಕ್ಕೆ ಯಾರಿಗೂ ವಿತೌಟ್ ಇನ್ಫಾರ್ಮೇಷನ್ ಕೊಡಲೇಬೇಡಿ, ಓಕೆನಾ. ಈ ಥರ ಡೌನ್ಲೋಡ್ ಮಾಡಬೇಕಂದಾಗ ಮಾತ್ರ ಕೊಡಿ. ಲಾಗಿನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಂಪ್ಲೀಟ್ ವೆಬ್ಸೈಟ್ ಓಪನ್ ಆಗುತ್ತೆ. ನಿಮ್ಮ ಒಂದು ಲಾಗಿನ್ ಏನಿದೆ ಅಲ್ಲಿ ಬರುತ್ತೆ. ಇದರಲ್ಲಿ ತುಂಬಾ ಸರ್ವಿಸ್ ಇದೆ. ನಾನು ಬರೀ ಇವತ್ತು ಆಧಾರ್ ಡೌನ್ಲೋಡ್ ಮಾಡೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಬೇರೆ ಬ್ಯಾಂಕ್ ಸೀಡಿಂಗು ಎಲ್ಲ ಏನೇನೋ ಇದ್ದಾವೆ, ಅದು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಈಗ ಆಧಾರ್ ಡೌನ್ಲೋಡ್ ಇದೆಯಲ್ಲ ಈ ಎರಡನೇ ಆಪ್ಷನ್ ಆಧಾರ್ ಡೌನ್ಲೋಡ್ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲಿ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿ ಒಂದು ಈ ಥರ ಫೈಲ್ ಪ್ರೊಟೆಕ್ಟ್ ಆಗಿ ಬರುತ್ತೆ. ಇಲ್ಲಿ ನೀವು ಒಂದು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಮೊದಲನೇ 4 ಲೆಟರ್ ಅಂದರೆ ನಿಮ್ಮ ಹೆಸರಿನಲ್ಲಿರೋ 4 ಲೆಟರು ಆ್ಯಂಡ್ ನಿಮ್ಮ ಡೇಟ್ ಆಫ್ ಇಯರ್ನ ಹಾಕಿದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಓಪನ್ ಆಗುತ್ತೆ. ಇದು ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಬೇಕಾಗುತ್ತೆ. ಸೊ ಈ ಥರ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಇದು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿದ್ರೆ ಈ ಥರ ಕ್ವಶನ್ ಮಾರ್ಕ್ ಬರುತ್ತೆ. ನೀವು ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡಿದ್ರೆ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಆವಾಗ. ಸೊ ನೀವು ಆವಾಗ ಇದನ್ನು ಪ್ರಿಂಟ್ ತೊಗೊಳ್ಬೋದಾಗುತ್ತೆ. ಇದು ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೋತೀನಿ. ಆ್ಯಂಡ್ ತುಂಬ ಈಸಿಯಾಗಿ ಮೊಬೈಲ್ನಲ್ಲೇ ನೀವು ಆಧಾರ್ ಕಾರ್ಡ್ನ ಬೇಗನೆ 1 to 3 ಮಿನಿಟ್ಸ್ ಒಳಗಡೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೀವು ಎಲ್ಲೂ ಹೋಗೋದು ಬೇಕಾಗೋದಿಲ್ಲ. ನೀವು ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಇದನ್ನೇ ಪ್ರಿಂಟ್ ತೊಗೊಳ್ಬೋದು. ಆರ್ ನೀವು ಎಲ್ಲಿ ಬೇಕಾದ್ರೂ ತೋರಿಸ್ಲಿಕ್ಕೆ ಈ ಒಂದು ಕಾಪಿನೇ ನೀವು ತೋರಿಸ್ಕೊಳ್ಬೋದಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.